ಇನ್ವಿಟೇಷನ್ ಆಯ್ತಾ? ಹಾಗಿದ್ರೆ ಒಂದೇ ಒಂದು ಪೆಗ್ ಹೊಡೆದು ಯಾಕೆ ಮಾಡ್ಕೋ. ಸಂಕೋಚ ಪಡಬೇಡ. ಕೊಡೆ 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 ಕೊಡೆ. ಯಾರು ಬಂದೆ ನಾನು ಒಳಗಡೆ ಹೋಗಿ ಊಟ ಮುಗಿಸ್ಕೊಂಡು ಬರ್ತೇನೆ. ನೀನ್ ಯಾಕೆ ಒಳಗ್ ಬಂದೆ? ನಡಿ ಆಚೆ. ನನ್ನ ಕೆನ್ನೆಗೆ ಹೊಡಿತೀರಲ್ಲ. ಮಾಡ್ಬೇಡ ಪ್ಲೀಸ್, ಬಿಟ್ಬಿಡು. ಬೇಡ ನೀನು ಮಾಡ್ಬೇಡ. ಬಿಡ ಬಿಡ ಬಿಟ್ಬಿಡು. ಇನ್ನ ಮೇಲೆ ನಿನ್ನದು ಒಲವಿನ ಹೂ ಹಾಸಿದ್ರು ಒಪ್ಪಿಲ್ಲ. ಯಾಕೆ? ಕಲ್ಲು ಮುಳ್ಳು ತುಳ ದೌರ್ಭಾಗ್ಯದಿಂದಾಗಿತ್ತು. ನಿನ್ನ ಮೈಮಾಟನ ಸವಿಯಲು ಬಂದ ರಸಿಕರು ನಾವು. ಸುಮ್ಮನೆ ಬಿಟ್ಬಿಡ್ತೀವ ಮಣ್ಣೆ? ಜಾಸ್ತಿ ಹೋಗ್ತೀನಿ. ನಿಲ್ಲ ಬ್ರದರ್, ನೀನು ಊಟ ಮಾಡಿದೆ, ಬಟ್ ನನಗೂ ಹಸಿವಾಗಿದೆ. ನಾನು ಊಟ ಮಾಡ್ಕೊಂಡೆ. ಬೇಡ, ಯಾಕಂದ್ರೆ ಅದು ನಾನು ಕಚ್ಚೆ ಬಿಟ್ರೆ ಭಯಂಜನು. ಬ್ರದರ್, ನೀನು ಕುಡಿದು ಬಿಟ್ಟ ಮೊಲೆ ಹಾಲನ್ನೇ ನಾನು ಕುಡಿದಬಹುದು. ನಿನ್ನ ಎಂಜಿನಂದ್ರೆ ನನ್ನ ಪಾಲಿಗೆ ಗಿಳಿ ಕಚ್ಚಿದ ಹಣ್ಣಿದ್ದಂತೆ. ಜಸ್ಟ್ ವೇಟ್ ಬ್ರದರ್. ಮಹಾತಾಯಿ ಬಾ. ನಾನೇ ಉರ್ಗಪ್ಪ ಉಂಡಾಡಿ ಉರ್ಗಪ್ಪ. ಈ ಅಪ್ಪ ಮತ್ತೇನು ಶರಾವತಿ ದೇವಿಯವರು ಕ್ಷೇಮವ? ಈ ದುಷ್ಟ ಮನುಷ್ಯನ ಕೆಟ್ಟ ಪಾದ ಮತ್ತೇಕೆ ನಮ್ಮ ಮನೆಯ ಮೆಟ್ಟಿಲು ಏರಿದವಲ್ಲ ಅಂತ ಭಯದ ಕಳವಳವೇ? ಭಯ ಅನ್ನೋದು ನಮ್ಮ ವಂಶದಲ್ಲೇ ಇಲ್ಲ. ಗರುಡನ ಮನೆಗೆ ಉರುಗ ಬಂದಿದೆ ಅಂದ ಮೇಲೆ ವಿಷಯ ಗಂಭೀರವಾಗಿರಬೇಕು. ಎಲ್ಲಿ ಅತಿಥಿಯಾಗಿ ಬಂದವರ ಕುಶಲೋಪರಿ ವಿಚಾರಿಸುವುದು ನಮ್ಮ ಪದ್ಧತಿ, ಸತ್ಕರಿಸುವುದು ನಮ್ಮ ವಂಶದ ರೀತಿ. ಕಾಫಿ, ಟೀ, ಎನಿವನ್? ಕಾಫಿ ಬೇಕಾಗಿಲ್ಲ. ನಾನು ಒತ್ತಾಯ ಮಾಡಿಲ್ಲ. ಲೋಕ ರೂಢಿ ಅಂತ ಕೇಳಿದೆ ಅಷ್ಟೇ. ಮನೆಗೆ ಬಂದ ವಿಷಯವೇನೆಂದು ಹೊಗಳಿದ್ರೆ ಮತ್ತೊಂದು ಮಾತಿನ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಬರೋಬ್ಬರಿ ಹೊಗಳ್ತೀನಿ. ನಿಮ್ಮ ಗಂಡನ ಕರೀರಿ, ಅವ್ರ ಎದುರುಗಡೆನೆ ಹೊಗಳ್ತೀನಿ. ನಾನು ಬಂದ ವಿಷಯ ಹೊಗಳಿದೆ, ಆದ್ರೆ ಈ ಮನೆಯಲ್ಲಿ ಮಾತಿನ ಮಹಾಪುರವೇ ಹರಿದೀತು. ನಕ್ಕು ನಲಿಯುತ್ತಿರುವ ಈ ಮನೆಯಲ್ಲಿ ಅಳುವಿನ ಪ್ರವಾಹವೇ ಉಕ್ಕಿತು. ನಿಮ್ಮ ಗಂಡುಗಲಿ ಭೂಪತಿ ಎದೆ ಗುಂಡಿಗೆ ಗಡ 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 ನಡುಗಿತ್ತು. ಆದೀತು ಹೋದೀತು, ಮುಂದಿನ ಭವಿಷ್ಯ ನುಡಿಯಲು ನೀನ
ನೀನಾರೋ ನಾಯಿ ನನ್ನ ಮಗನೇ ಅನ್ನಬೇಕಾದೀತು. ನನ್ನ ಮನೆ ಮೆಟ್ಟಿಲೇರಿದ ಕಾರಣವೇನೆಂದು ಮೊದಲದನ್ನ ಬೊಗಳದೆ ಬೋಗಳಲೆ ನಾಯಿ ನನ್ನ ಮಗನೇ. ಇರ್ಲಿ ಇರ್ಲಿ, ದೀಪ ಹಾರುವ ಮುನ್ನ ಪಕ 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 ಮಾಡುವುದು ಸ್ವಾಭಾವಿಕ. ಎಲ್ಲಿ ನಿಮ್ಮ ಗಂಡ ಗಂಡುಗಲಿ ಭೂಪತಿ ಮನೆಯಲ್ಲಿದ್ದಾನೋ ಇಲ್ಲ ಎಲ್ಲಾದ್ರೂ ಹಾಳಾಗಿ ಹೋಗ್ಯಾನೋ? ವ್ಯರ್ಥ ಮಾತಿಗೆ ಅವಕಾಶವಿಲ್ಲ. ವಿನಾಕಾರಣ ಮಾತನಾಡಿ ನಿನ್ನ ಅಜ್ಞಾನತನವನ್ನ ಪ್ರದರ್ಶಿಸೋಣ. ನೇರವಾಗಿ ವಿಷಯಕ್ಕೆ ಬಾ. ವ್ಯರ್ಥ ಮಾತಾಡಿ ದಣಿದುಕೊಳ್ಳೋ ಮೂರ್ಖ ನಾನಲ್ಲ. ನಾನು ನನ್ನ ಮಾತಂದ್ರೆ ಇವನು ಗ್ವಾಡ್ಯಾಗ ಊಟ ಚಡದಂಗೆ. ಆ ಹಾ ಕೀರ್ತಿ ಬಾರಮ್ಮ ಒಳಗೆ. ಹೆದರ್ಬೇಡ ಬಾರಮ್ಮ, ನಾನಿದ್ದೀನಿ. ಇವರೇ ನೋಡಮ್ಮ, ಅನ್ಯಾಯವಾದವರಿಗೆ ನ್ಯಾಯ ಒದಗಿಸಿಕೊಡುವ ನ್ಯಾಯವಂತರು. ಕತ್ತಲಾಗಿರುವ ನಿನ್ನ ಬಾಡಿಗೆ ಬೆಳಕು ನೀಡುವ ಸೂರ್ಯ ವಂಶದವರು. ಏನೇ? ಕೀರ್ತಿ, ಯಾಕಮ್ಮ ಏನಾಯ್ತು? ಸದಾಕಾಲ ನಿನ್ನ ಮುಖದಲ್ಲಿ ನಾಗು ಬಯಸೋ ನಮ್ಮ ಮುಂದೆ ಹೇಳಮ್ಮ. ನಿನ್ನ ಕಣ್ಣೀರಿಗೆ ಕಾರಣ ಏನು ಅಂತ. ಕೀರ್ತಿ, ಯಾಕಮ್ಮ? ಯಾರಿಂದಿಲ್ಲ ಅದು ನಿನಗೆ ತೊಂದರೆ ಐತೆ? ಯಾಕೆ ಇರೋದರ? ಸರ್, ಆ ಕ್ರೂರ ವಿಧಿ ನನ್ನ ಹಣೆ ಬರವನ್ನು ಕೆಟ್ಟದಾಗಿ ಬರ್ದಿರುವಾಗ ನಡೆದಿರುವ ಘಟನೆಯನ್ನ ಯಾವ ರೀತಿ ಅಂತ ನಿಮ್ ಮುಂದೆ ಹೇಳಿಸಿ. ಕಣ್ಣು ಕೊಟ್ಟವರು ನೀವು, ದೃಷ್ಟಿ ಕಿತ್ತುಕೊಂಡವರು ನಿಮ್ಮವರು, ನನ್ನ ಕರುಳು ಬೆಳ್ಳಿಗೆ ನೀರೆರೆದು ಪೋಷಿಸಿದವರು ನೀವು. ಅದೇ ನಿಷ್ಕರುಣೆ ಎಂಬ ಕತ್ತಿಯಿಂದ ಅದನ್ನು ಬೇರು ಸಮೇತ ಕತ್ತರಿಸಿದವರು ನಿಮ್ಮವರು. ಮುಂದಾಗ ನನ್ನ ರೋದನ ಅರಣ್ಯ ರೋದನ. ಹೂವಾಗಿರುವ ಯೋಗ್ಯತೆನೂ ಇಲ್ಲ, ಇನ್ನು ಹಾವಾಗಿ ಕೆರಳುವ ಸಾಮರ್ಥ್ಯನೇ ಇಲ್ಲ. ಒಂದೇ ಮಾತನ್ನು ಹೇಳ್ಬೇಕು ಅಂದ್ರೆ ಜೀವಂತ ಹೆಣವಾಗಿದ್ದೀನಿ ಸರ್, ಜೀವಂತ ಹೆಣವಾಗಿದ್ದೀನಿ. ಕೀರ್ತಿ, ನಿನ್ನ ಗತ ಇತಿಹಾಸವನ್ನ ಕೆದಕಿ ಕೇಳಿ ನಗುವ ಕೆಟ್ಟ ಬುದ್ಧಿ ನಮ್ಗಿಲ್ಲ ಅಮ್ಮ. ಆದ್ರೆ ನಿನಗೆ ತೊಂದರೆ ಕೊಟ್ಟವ್ರು ಯಾರು ಅನ್ನೋದು ನನಗೆ ಬೇಕು. ಅವ್ರು ಯಾರೇ ಆಗಿರ್ಲಿ, ಎಂಥವರೇ ಆಗಿರ್ಲಿ, ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಬಿಡೋದಿಲ್ಲ? ಇನ್ನೇನು ಮಾಡ್ತೀಯಪ್ಪ? ಅವ್ರನ್ನ ಎದುರು ನಿಂದ್ರಿಸಿ ಗುಂಡು ಹಾಕ್ತೀಯೋ ಇಲ್ಲ ಖಡ್ಗ ತಗೊಂಡು ಕಾಚಾ 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 ಅಂತ ಕಡಿತೀಯೋ? ನಾನ್ ಕೇಳ್ತಾ ಇರೋದು ಅವಳನ್ನ ಮುಚ್ಕೊಂಡು ಕೂತ್ಕೊಳ್ಳೋ. ಯಾಕೆ? ತಪ್ಪು ಮಾಡಿದವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಊರು ಬಿಟ್ಟು ಅಲೆಮಾರಿಯಾಗಿ ಊರು ತಿರುಗಿ ಬಂದಿದೀಯ. ಗೊತ್ತಿಲ್ವೇ ನನ್ನ ಕೈ ಚಳಕ? ದುಡಿಮೆಗೆ ತಕ್ಕ ಸಂಭಾವನೆ, ತಪ್ಪಿಗೆ ತಕ್ಕ ಶಿಕ್ಷೆ ಕೊಡೋದೇ ನನ್ನ ಧ್ಯೇಯ. ಇದೇ ಮಾತಾ? ಒಬ್ಬಪ್ಪು ಹುಟ್ಟಿದವನ್ ಮಾತು ಯಾವಾಗ್ಲೂ ಒಂದಾಗಿರ. ಹೇಳ ಅಪರಾಧಿಗಳು ಯಾರಂತ. ಕೀರ್ತಿ, ನೀನು ಹೇಳಮ್ಮ, ನಿನಗೆ ಅನ್ಯಾಯ ಮಾಡಿದ ಅಪರಾಧಿಗಳು ಎಲ್ಲಿದ್ದಾರೆ? ಇನ್ನೆಲ್ಲಿರ್ತಾರಪ್ಪ, ಇನ್ನೆಲ್ಲಿರ್ತಾರೆ? ಕತ್ತಲೆ ಇರುವುದು ದೀಪದ ಕೆಳಗೆ ತಾನೇ. ಹಾಗೆ ಇವಳ ಬಾಳಿಗೆ ಬೆಂಕಿ ಹಚ್ಚಿದವರು ಇರುವುದು ಇದೇ ಮನೆಯಲ್ಲಿ. ಆ ಲೋಕ ಕಂಟಕರು ಹುಟ್ಟಿರೋದು ನಿನ್ನ ಹೊಟ್ಟೆಯಲ್ಲೇ. ಸುಟ್ಟು ಬಿಟ್ಟೇನು? ಏಳಿಸು. ಕೈ ಎತ್ತಿ ಹೊಡೆಯುವುದಕ್ಕೆ ನಾನೇನು ಅಪರಾಧಿ ಅಲ್ಲ. ಒಂದು ಮುಗ್ಧ ಹೆಣ್ಣಿನ ಪರವಾಗಿ ನ್ಯಾಯ ಕೇಳಲು ಬಂದ ನ್ಯಾಯವಾದಿ. ಅಲ್ಲೋ ಭೂಪತಿ, ನ್ಯಾಯ ಕೇಳಕ್ ಬಂದವ್ರ ಮೇಲೆ ಕೈ ಎತ್ತುತ್ತೀಯಲ್ಲೋ? ನೀನೆಂಥ ನ್ಯಾಯವಂತನೋ? ಮಕ್ಕಳನ್ನ ಹಡೆದ ಮಾತ್ರಕ್ಕೆ ಅವರಿಗೆ ಸರಿಯಾದ ಸಂಸ್ಕಾರ ಸಂಸ್ಕೃತಿ ಕಲಿಸದ ನೀನು ಮಕ್ಕಳನ್ನಾದ್ರೂ ಯಾಕೆ ಹಡೆದಿಯೋ? ಹೊಡಿಬೇಕು ಅಂತ ಹೊಡೆದಿಯೋ ಅಥವಾ ಚಟಕ್ಕಾಗಿ ಹಡೆದಿಯೋ? ಕೆಟ್ಟ ಮಾತನಾಡಿ ನನ್ನ ಸಹನೆ ಪರೀಕ್ಷೆ ಮಾಡ್ತಾ ಇದೆಯೇನೋ? ಪಾಪ ಅವ್ರ ಮೇಲೆ ಯಾಕೆ ಸರ್ ರೇಗ್ತಾ ಇದ್ದೀರಾ? ಅವರು ನನ್ನ ಪರವಾಗಿ ನ್ಯಾಯ ಕೇಳಕ್ ಬಂದಿದ್ದಾರೆ. ಇದ್ದ ವಿಷಯನ ಇದ್ದಂತೆ ನಿಮ್ಮ ಮುಂದೆ ಹೇಳಿದ್ದು ತಪ್ಪಾಗಿದ್ರೆ ದಯವಿಟ್ಟು ನಮ್ಮ ತಪ್ಪನ್ನ ಕ್ಷಮಿಸ್ಬಿಡಿ ಸರ್. ಈಗ ಹೆಂಗಾಯ್ತಪ್ಪ ಭೂಪತಿ? ಕೇಳಬಾರ್ದನ್ನ ಕೇಳಿ ಊಟ ಚಡದಂಗಾಯ್ತಾ? ಇಲ್ಲ ಚಪ್ಪಲಿಗಾಲಿಂದ ಎದೆಗೆ ಒದ್ದಂಗಾಯ್ತಾ?
ನಿಮಗೆ ಹೆಂಗಾಯ್ತು ಹೇಳ್ರಿ ಶರಾವತಿ ದೇವಿಯವರೇ? ಆಕಸ್ಮಿಕವಾಗಿ ಬಂದ ಅವಾಂತರದಿಂದ ಕಣ್ಣಿಗೆ ಕತ್ತಲೆ ಆವರಿಸಿತೋ ಅಥವಾ ಎದೆಯಲ್ಲಿದ್ದ ಹೃದಯ ಬಾಯಿಗೆ ಬಂದಾಗೋಯ್ತೋ? ಮುಚ್ಚಲೆ ಕುಹಕ ಬುದ್ಧಿಯ ಕುಣ್ಣೆ, ಹದ್ದು ಮೀರಿ ಮಾತಾಡಿದ್ರೆ ಒದ್ದು ರಕ್ತ ಕಾರ್ಸೇನ. ಹೆದರಿ ಹಿಕ್ಕಿ ಹಾಕೋದಕ್ಕೆ ನಿನ್ನಂತೆ ನಾಯಿ ವಂಶ ಅಲ್ವೋ? ದೇಶಕ್ಕಾಗಿ ಹೋರಾಡಿ ಮಾಡಿದ ವೀರ ಪರಂಪರೆಯ ರಕ್ತ, ಪರೋಪಕಾರಿ ಪರಮೋಚ್ಚ ಪಿತಾಮಹರ ವಂಶ. ಹುಡುಗ, ನ್ಯಾಯ ಕೇಳಲು ಬಂದ ನೀನು ನ್ಯಾಯವಾಗಿ ಮಾತಾಡೋದನ್ನ ಕಲೆ. ಇಲ್ಲದೆ ಹೋದ್ರೆ ನಡೆದುಕೊಂಡು ಬಂದ ನೀನು ಹೆಣವಾಗಿ ಹೆಗಲ್ ಮೇಲೆ ಹೋಗ್ಬೇಕಾದೀತು. ಎಚ್ಚರ. ಏನು ರೋಷ ಆವೇಶ ಶರಾವತಿ ದೇವಿಯವರೇ ನಿಮ್ ಯಜಮಾನರದು? ಎಲ್ಲ ರಕ್ತಗತವಾಗಿ ಬಂದಿರುವುದು ಉರ್ಗಪ್ಪನವರೇ. ಹೇಸಿಗೆ ತಿಂದು ಬದುಕುವ ಹಂದಿಗೆ ಸಿಟ್ಟು ಸೇಡಿನ ಮನೋಭಾವ ಇರಬೇಕಾದ್ರೆ ಇನ್ನು ಸ್ವತಃ ಬೇಟೆಯಾಡುವ ಹುಲಿಗೆಷ್ಟಿರಬಾರ್ದು? ಉರ್ಗ, ಶರವೇಗದ ಸರದಾರ ಕಣ ನನ್ನ ಗಂಡ. ಇಂಥವರ ಹೆಂಡತಿಯಾಗಿ ಅರಸೊತ್ತಿಗೆ ಇರಿದ ನನಗೆ ನನ್ನ ಗಂಡ ಕಲಿಸಿದ್ದು ಸಮಯೋಚಿತ ಕಾರ್ಯ ಮಾಡಿ ಸಾಧನೆಯ ದಾರಿಯನ್ನ ಹುಡುಕುವ ಶುದ್ಧ ಬುದ್ಧಿಯನ್ನ. ಮುತ್ತಿಗಿಂತ ಹೊತ್ತು ಉತ್ತಮ ಎಂಬುದನ್ನು ಅರಿತವರು ನಾವು. ಹದವರಿತು ಹರಗಬೇಕು, ಬೆದೆ ನೋಡಿ ಬಿತ್ತಬೇಕು. ಹತ್ತುವ ಮೊದಲು ಕುದುರೆ ನೋಡ್ಬೇಕು, ಬಿತ್ತುವಾಗ ಹೊಲ ನೋಡಿ ಬಿತ್ತಬೇಕು. ಅಂತೆ ಪಕ್ಕ ದೇಸಿ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಹೊತ್ತು ನೋಡಿ ಹೊಡ್ತಾ ಹಾಕು ಅಂತ. ಸಮಯ ಬರ್ಲಿ, ನಾನೇ ಆ ಕೆಲಸ ಮಾಡ್ತೀನಿ. ಸಮಾಧಾನದಿಂದ ಹೇಳು, ನಮ್ಮ ಮಕ್ಕಳಿಂದ ನಿನಗಾದ ನಷ್ಟ ಏನು ಅಂತ. ಸುಮ್ಮನೆ ಅವರಿವರ ಮುಂದೆ ಹೇಳಿ ಅವರಿಗೆ ನಗು ತೊಂದರೆ ಕೊಡಬೇಡ ಅಮ್ಮ. ಯಾಕೆಂದ್ರೆ ಸತ್ತವರ ಮನೆಯವರು ದುಃಖಿಸಿ ಹೆಣ ಸುಡ್ತಿದ್ರೆ ಅದೇ ಬೆಂಕಿಯಲ್ಲಿ ಇದ್ದೇನೆ ಸುಟ್ಕೊಳ್ಳೋ ಸಮಯ ಸಾಗುತ್ತಮ್ಮ ಇವರು. ಹೇಳಮ್ಮ ಏನಾಯ್ತು ಅಂತ. ನೀವು ಒಳ್ಳೆಯವರು. ಕರುಣಾಳದಲ್ಲಿ ಎರಡು ಮಾತಿಲ್ಲ. ನಿಮ್ಮಂತೆ ನಿಮ್ಮ ಮಕ್ಕಳಿಲ್ಲ. ನಿರ್ಮಲವಾದ ಮೋಡದಲ್ಲಿ ಸಿಡಿದು ಹುಟ್ಟುವಂತೆ ಹುಟ್ಟಿದ್ದಾರೆ ಆ ನಿಮ್ಮ ಮಕ್ಕಳು. ನೀನು ಹೇಳ್ತಾರೆ ನಿಜವೇನಮ್ಮ? ಸರ್, ನೀವು ನನ್ನ ಪಾಲಿನ ದೇವರು ಸರ್. ಕಣ್ಣು ಕೊಟ್ಟ ದೇವರಿಗೆ ಸುಳ್ಳು ಹೇಳಿ ನಾನು ಯಾವ ನರಕಕ್ಕೆ ಹೋಗ್ಲಿ ಸರ್. ನೀವು ತಿಳಿದುಕೊಂಡಂತೆ ನಿಮ್ಮ ಮಕ್ಕಳ ಸಜ್ಜನರಲ್ಲ ಸರ್. ತಾಳೆ ಗರಿ ಹೂವಿನ ಪದದಲ್ಲಿ ಮಿಡಿ ನಾಗರ ಇರುವಂತೆ ಈ ದೇವರಿರುವ ಗುಡಿಯಲ್ಲಿ ರಕ್ತ ಹೀರುವ ರಕ್ತ ಸರಿಯುತ್ತಾರೆ. ನಾನು ಇಷ್ಟೇ ಪರಂಪರೆಯಾಗಿ ಬೇಡಿಕೊಂಡ್ರು ಕರುಣೆ ಬಾರದ ನಿಮ್ಮ ನೀಚ ಮಕ್ಕಳು ನನ್ನ ಶೀಲ ಹಾಳು ಮಾಡಿಬಿಟ್ರು ಸರ್. ನನಗೇನ್ ಮಾಡ್ಲಿ? ನಿಮ್ಮ ಉಡಿಯಲ್ಲಿ ಹಾಕಿರುವ ನನ್ನ ಮಗುವನ್ನು ಬಿಟ್ಟು ಸಾಯ್ಲು ಅಥವಾ ಈ ಎಂಜಲ್ ದೇಹನ ಹೊತ್ಕೊಂಡು ಆತ್ಮವಂಚನೆಗೆ ಗುರಿಯಾಗಲಿ? ಹೇಳಿ ಸರ್, ಹೇಳಿಮ್ಮ, ನಾನೇನ್ ಮಾಡ್ಲಿ? ಈಗ ಮಾತಾಡಪ್ಪ ಶರವೇಗದ ಸರದಾರ. ಎಲ್ಲಿ ಹೋಯ್ತು ನಿನ್ನ ರೋಷ ವೇಷ ಆವೇಶ? ನೀವು ಮಾತಾಡ್ರಿ ಶರಾವತಿ ದೇವಿಯವರೇ. ಯಾಕೆ ನೀವಿಬ್ರು ಹಿಂಗತಿಂದ ಮಂಗಂತರ ನಿಂತು ಬಿಟ್ರಲ್ಲ? ಅಲ್ಲೋ ಭೂಪತಿ, ನೀನ್ ನೋಡಿದ್ರೆ ದೇಶಭಕ್ತ, ನಿನ್ನ ಮಕ್ಕಳು ನೋಡಿದ್ರೆ ದೇಶ ಭ್ರಷ್ಟರು ಅಂದಾಗ ನೀನೇ ವಿಚಾರ ಮಾಡು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅವರೇ ಆಗಿದ್ರೆ ಇಂಥ ಹಲ್ಕ ಕೆಲಸ ಮಾಡ್ತಿದ್ರ? ಹೋಗ್ಲಿ, ನಿನ್ನ ರಕ್ತಕ್ಕೆ ಹುಟ್ಟಿದವರೇ ಅವರಾಗಿದ್ರೆ ಇಂಥ ಮನೆ ಹಾಳು ಕೆಲಸ ಮಾಡ್ತಿದ್ರ? ಇಲ್ಲ ಅಂದಾಗ ನಿನ್ನ ಹೆಂಡತಿ ದಾರಿ ತಪ್ಪಿದವಳು, ನಿನ್ನ ಮಕ್ಕಳು ಹಾದರಕ್ಕೆ ಹುಟ್ಟಿದವರು, ನಿನ್ನ ಹೆಂಡತಿ ಬೀದಿ ಬಸವಿಯ ಜಾತಿಯವಳು. ಏನಂತ ಪೊಗಳಿದರೆ ಮತ್ತೊಂದು ಅನಾಹುತಕ್ಕೆ ದಾರಿ ಮಾಡಿಕೊಂಡು ಬಿಡಿಸಿ. ನಾನು ನಿನಗೆ ಬಂದ ಉದ್ದೇಶ ನನಗಾದ ಅನ್ಯಾಯ
ಆಗ್ಬಾರ್ದು. ಇನ್ನು ಯಾವತ್ತೂ ನನ್ನ ಮುಖನ ನಿಮ್ಗೆ ತೋರಿಸೋದಿಲ್ಲ ಸರ್. ಆದ್ರೆ ಒಂದೇ ಒಂದು ಮಾತು ಸರ್, ನಿಮ್ಮ ಉಡಿಯಲ್ಲಿರುವ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ಕೀರ್ತಿ, ನೀ ಯಾಕೆ ವಿಚಾರ ಮಾಡ್ತಿ? ನಾ ಏನ್ ಸತ್ತೀನಿ? ನಿನ್ ಮಗು ನಾನು ನೋಡ್ಕೋದಿಲ್ಲಮ್ಮ, ಇವ್ರ ಕಡೆ ಆಗಂಗಿಲ್ಲ. ಅಯ್ಯಯ್ಯೋ, ಇವ್ರ ಹಣೆ ಬರನೇ ಇಷ್ಟ ಐತಿ. ಇದೇನ್ ಮಾಡಕ್ಕಾಗತ್ತಮ್ಮ? ನಮಗಂತೂ ನ್ಯಾಯ ಸಿಗ್ಲಿಲ್ಲ. ನಡಿಯಮ್ಮ, ನಡಿಬೇಕ.